ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್ ಔಟ್ಲುಕ್ ಯುವತಿಗೆ. ಇವತ್ತು ನಾವು ಹೊರಗಡೆ ಹೋಗಿ ವರ್ಕಿಂಗ್ ವುಮೆನ್ ಆಗಿರೋದು ಈಸಿನ ಇಲ್ಲ ಮನೇಲಿರೋದೇ ಈಸಿನ ಅಂತ ಕೇಳ್ಕೊಂಡು ಬರೋಣ. ಯಾರ್ಯಾರು ಏನೇನು ಹೇಳ್ತಾರೆ. ಕಮ್ ಮೇಡಮ್, ಹಾಯ್. ನಿಮ್ಮ ಜೊತೆ 2 ನಿಮಿಷ ಮಾತಾಡ್ಬೋದಾ? ಎಸ್. ಓಕೆ ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಯೋಗಲಕ್ಷ್ಮಿ ಅಂತ. ಓಕೆ, ಹಾಯ್ ಯೋಗಲಕ್ಷ್ಮಿ ಅವರೇ. ನಮ್ದು ಇವತ್ತಿನ ಟಾಪಿಕ್ ಏನಂದರೆ ಹೌಸ್ ವೈಫ್ ಆಗಿರೋದು ಈಸಿನ ಅಥವಾ ವರ್ಕಿಂಗ್ ವುಮೆನ್ ಆಗಿರೋದು ಈಸಿನ ಅಂತ ನಿಮ್ಮ ಅಭಿಪ್ರಾಯ ಏನು? ನನಗೆ ಆ್ಯಕ್ಚುಲಿ ಮನೇಲಿ ಟೈಮ್ ಸ್ಪೆಂಡ್ ಮಾಡೋದೇ ನನ್ನ ಫಸ್ಟ್ ಪ್ರಿಫರೆನ್ಸ್. ಮನೇಲಿ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಇಷ್ಟ. ಸೊ ಅದು ನನ್ನ ಇಷ್ಟ. ಬಟ್ ವರ್ಕಿಂಗ್ ಆಲ್ಸೋ ನಂಗೆ ಅದ್ರ ಬಗ್ಗೆ ಗೌರವ ಇದೆ. ಸೊ ಅದನ್ನು ನನಗೆ ಇಷ್ಟನೇ. ಸೊ ಬಟ್ ಖಂಡಿತ ಬ್ಯಾಲೆನ್ಸ್ ಮಾಡಿ ಮಾಡೋದು ತುಂಬ ಕಷ್ಟ ಅಂದ್ಕೊಳ್ತೀನಿ. ಯಾಕಂದರೆ ವರ್ಕಿಂಗ್ ವುಮೆನ್ ಅಂದರೆ ಮನೇನೂ ಕ್ಲೀನಾಗಿ ಇಟ್ಕೋಬೇಕು, ಆಚೆ ಹೋಗಿ ವರ್ಕು ಮಾಡಬೇಕು. ಹಂಗೆ ನಿಮ್ಮ ಡಾಟರ್ ಇದ್ದಾರೆ ಅಂತ ಹೇಳಿದರೆ ಹೇಗೆ ಮೇಂಟೈನ್ ಮಾಡ್ತಿದ್ದೀರಾ ಎಲ್ಲನೂ? ಇಲ್ಲ, ನಾನು ಸಿಂಗಲ್ ಹ್ಯಾಂಡೆಡ್ ಆಗಿ ನಾನು ಎಲ್ಲಾನು ನೋಡ್ಕೊತಿದ್ದೀನಿ. ಐ ಡೋಂಟ್ ಹ್ಯಾವ್ ಎನಿ ಮೇಡ್. ಸೊ ನಾನೇ ಮನೇನು ಬ್ಯಾಲೆನ್ಸ್ ಮಾಡಿ ಐ ಆಮ್ ಆಲ್ಸೋ ಗೋಯಿಂಗ್ ಟು ಆಫೀಸ್. ಮಗಳಿದ್ದಾಳೆ ಅಂತ ಹೇಳಿದ್ನಲ್ಲ. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತೀನಿ ಲೈಫಲ್ಲಿ. ಇಟ್ಸ್ ವೆರಿ ಗುಡ್. ವೆರಿ ನೈಸ್ ಮ್ಯಾಮ್. ನಿಜ ನಿಮ್ಮಂಥವ್ರು ಸ್ಟ್ರಾಂಗ್ ವುಮೆನ್ ನಿಜ ಎಲ್ಲರಿಗೂ ಸ್ಫೂರ್ತಿ ಆಗುತ್ತೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಮೇಡಮ್ ನಿಮ್ಮ ಒಪಿನಿಯನ್ ಹೇಳಿದ್ದಕ್ಕೆ. ಸೊ ನಾವು ಒಂದು ಅವೇರ್ನೆಸ್ಗೋಸ್ಕರ ಮಾಡ್ತಿದ್ದೀವಿ. ನಮ್ಮ ಕಡೆಯಿಂದ ಸ್ಮಾಲ್ ಗಿಫ್ಟ್ ನಿಮಗೆ. ಓಕೆ, ಶೋರ್. ಥ್ಯಾಂಕ್ ಯು ಮ್ಯಾಮ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸೊ ಇವ್ರ ಅಭಿಪ್ರಾಯ ತಿಳ್ಕೊಂಡ್ವಿ. ಸೊ ಇವ್ರು ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ, ಹೌಸ್ ವೈಫ್ನೂ ನೋಡ್ಕೊಂಡು ಮನೆಯಲ್ಲೂ ನೋಡಿಕೊಂಡು ಹೌಸ್ ವೈಫ್ ಆಗಿದ್ದಾರೆ. ಹೊರಗಡೆ ಹೋಗಿ ದುಡಿಯೋದು ಖುಷಿ ಕೊಡುತ್ತೆ. ಯಾಕಂದರೆ ಸೆಲ್ಫ್ ಇಂಡಿಪೆಂಡೆಂಟ್ ವುಮೆನ್ ಯಾವತ್ತೂ ಸೆಲ್ಫ್ ಇಂಡಿಪೆಂಡೆಂಟ್ ಆಗಿರೋದೇ ಒಳ್ಳೆಯದು ಅನಿಸುತ್ತೆ. ಸೊ ನೆಕ್ಸ್ಟ್ ಇನ್ನೊಬ್ರು ಏನು ಹೇಳ್ತಾರೆ ಅವ್ರ ಒಪಿನಿಯನ್ ಅಂತ ತಿಳ್ಕೊಂಬರೋಣ ಬನ್ನಿ.